ನನ್ನ ಹೆಸರು ವೀರಾಂಜನೇಯ ಅಂತ ಹೇಳ್ಬಿಟ್ಟು ನಾವು ಶಿವನಗರದಿಂದ ಬರ್ತಾ ಇದ್ದೀನಿ. ಆರ್ಮಿನ್ ಮಾಸ್ಟರು. ಅಬ್ಬಿಗೆರೆ ಗ್ರಾಮದಲ್ಲಿ ರಾಜ ಸತ್ಯವ್ರತ ಪೌರಾಣಿಕ ನಾಟಕವನ್ನು ಕಲಿಸ್ತಾ ಇದ್ದೀನಿ. ಈ ತಿಂಗಳು 29 ತಾರೀಕು ನಾಟಕ ಇದೆ. ಎಲ್ಲರೂ ಕ್ಲೀನಾಗಿ ಕಲಾವಿದರು ಬಂದು ಎಲ್ಲ ಭಾಗವಹಿಸ್ತಾವ್ರೆ. ನಾನೇ ಡ್ರಾಮಾ ಮಾಸ್ಟರು ವೀರಾಂಜನೇಯ ಅಂತ ನನ್ನ ಹೆಸರು. ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಎವ್ರಿ ಡೇ ಮಾಡಿದಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಾಳೆ ಒಂದು 2 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕ್ಲೀನಾಗಿ ಬರ್ತಾವ್ರೆ. ಅವರೆಲ್ಲ ಇದು ಅಭ್ಯಾಸ, ಎಲ್ಲರಿಗೂ ಅಭ್ಯಾಸ ಎಲ್ಲ ಹೇಳ್ಕೊಡ್ತಾ ಇದ್ದೀವಿ ನಾವು. ನನ್ನಲ್ಲಿದ್ದು ನಾನು ಹೇಳ್ಕೊಡ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ನಮ್ಮಿಂದ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ. ನನ್ನ ಹೆಸರು ಮೈನಾ. ನಾನು ಅಬ್ಬಿಗೆರೆಯಲ್ಲಿ ವಿಷ್ಣು ಮತ್ತೆ ಚತುರ ನಾಟಕ ಪಾತ್ರ ಮಾಡುತ್ತಿದ್ದೇನೆ. ತಾಯಿ ಇಲ್ಲದ ತಾಬನಿ ನಮ್ಮ, ಹಾಲು ಇಲ್ಲದೆ ಬೆಳೆದವಳಮ್ಮ. ತಾಯಿ ಯಾರೋ ನ ಕಾಣೆ ನಮ್ಮ, ತಂದೆ ಯಾರೋ ನ ಕಾಣೆ ನಮ್ಮ. ಅಯ್ಯೋ ಪರಮಾತ್ಮ, ಇಲ್ಲದ ತಾಬನಿ ನಮ್ಮ, ಹಾಲು ಇಲ್ಲದೆ ಬೆಳೆದವಳಮ್ಮ. ತಾಯಿ ಯಾರೋ ನ ಕಾಣೆ ನಮ್ಮ, ತಂದೆ ಯಾರೋ ನ ಕಾಣೆ ನಮ್ಮ. 9 ತಿಂಗಳು ಬೆಳಗಿ ಬೆಳೆದೆ, 9 ತಿಂಗಳು ನನ್ನನ್ನು ದೈವ ಮೆರೆಯದು ಬಾಳು. ನಾಯಿಗಿಂತ ಕೀಳಾದೆ ನಮ್ಮ, ತಾಯಿಯಿಂದ ತಾಬಲಿನ. ಅಯ್ಯೋ ಪರಮಾತ್ಮ, ನಾನು ಬರುವಷ್ಟರಲ್ಲಿ ಕತ್ತೆಗಳು ಚೆದರಿ ಹೋಗಿರುವು. ಅವುಗಳನ್ನು ಒಟ್ಟುಗೂಡಿಸಿ ನನ್ನ ತಂದೆ ತಾಯಿ ಬರುವ ತನಕ ಇಲ್ಲೇ ಕುಳಿತುಕೊಳ್ಳುವೆ. ತಿಮ್ಮರಸಪ್ಪ, ಅಬ್ಬಿಗೆರೆ ಗ್ರಾಮದಲ್ಲಿ ರಾಜ್ಯ ಅಥವಾ ಶನಿ ಪ್ರಭಾವ ಎಂಬ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಅದರಲ್ಲಿ ನಾನು ರಾಜ್ಯ ಸತ್ಯವ್ರತನ ಪಾತ್ರ ಮಾಡುತ್ತಿದ್ದೇನೆ. ಅಯ್ಯೋ ಪರಮಾತ್ಮ, ನಾನು ದಣಿ ಅಪ್ಪಣೆಯಂತೆ ತೋಟದಲ್ಲಿ ಕೆಲಸ ಮಾಡಿದ್ದಾಯ್ತು. ನನಗೆ ಉಳಿದಿರುವ ಒಂದು ಅವಧಿಯಲ್ಲಿ ಈ ತೋಟವನ್ನು ನೋಡಿಕೊಂಡು ಬರುತ್ತೇನೆ. ಪರಮಾತ್ಮ, ವಿಧಿಗೈದ ಮೋಸ ಬಯಲಾಯ್ತು ವೇಷ, ಆಯಿತೇ ಕೊರಳಿಗೆ ಯಮಪಾಶ, ಆಯಿತೇ ಕೊರಳಿಗೆ ಯಮಪಾಶ. ಪರಮಾತ್ಮ, ಆಸೆಯು ಬಯಲಾಯಿತೇ, ನಿನ್ನ ರೋಷವು ಕೊನೆಯಾಯಿತೇ. ಪರಮಾತ್ಮ, ಆಸೆಯು ಬಯಲಾಯಿತೇ, ನಿನ್ನ ರೋಷವು. ಇದೀಗೈದ ಮೋಸ ಬಯಲಾಯ್ತು ವೇಷ, ಆಯಿತೇ ಕೊರಳಿಗೆ ಯಮಪಾಶ, ಆಯಿತೇ ಕೊರಳಿಗೆ ಯಮಪಾಶ. ಪರಮಾತ್ಮ, ದೈವವೇ, ಯಾರೋ ನಮ್ಮ ತೋಟದಲ್ಲಿ 2 ಚುಪ್ಪ ಬಾಳೆಹಣ್ಣುಗಳನ್ನು ಕಿತ್ತವರಲ್ಲ, ಇರಲಿ, ಮುಂದೇನು ಗತಿ? ಅಯ್ಯೋ ಪರಮಾತ್ಮ, ನಮ್ಮ ದಣಿಗೆ ನಾನು ಏನೆಂದು ಉತ್ತರವನ್ನು ಕೊಡಲಿ? ಅಯ್ಯೋ ದೈವವೇ, ಯಾರೋ ಬಾಳೆಹಣ್ಣುಗಳನ್ನು ಚಿಪ್ಪುಗಳನ್ನು ಕಿತ್ತುಕೊಂಡಿರೋರಲ್ಲ, ಅವರನ್ನು ಮುಂದೇನು ಗತಿ? ನಮ್ಮ ದಣಿಗೆ ನಾನು ಏನೆಂದು ಉತ್ತರವನ್ನು ಕೊಡಲಿ? ಈ ನನ್ನ 2 ಹಸ್ತಗಳನ್ನು ಕಡಿದು ಕೊಡುವ ಕಾಲ ಬಂದಿತ್ತಲ್ಲ. ಸ್ವಾಮಿ, ನಾನು ಕತ್ತೆಗಾಯಿ ಹುಡುಗನು. ಇಲ್ಲಿ ಕತ್ತೆಗಳನ್ನು ಬಿಟ್ಟುಕೊಂಡು ಇದ್ದೇನೆ. ನೀವು ಯಾರು ಸ್ವಾಮಿ? ಅಯ್ಯ, ಸಾಕ್ಷಿಯಾಗಿಯೂ ನನ್ನ ಹಸ್ತಗಳಿಂದ ಮುಟ್ಟಿದವನಲ್ಲ ಸ್ವಾಮಿ. ಎಲ್ಲೋ ತುಂಟ ವರ್ಗ, ನಾನು ಎಷ್ಟು ವಿಧವಾಗಿ ಕೇಳಿದರೂ ನೀನು ನನ್ನೊಡನೆ ಹೇಳುತ್ತಿಲ್ಲ. ಈತನಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಿದರೆ ತಾನಾಗಿ ಹೇಳುವನು. ಛೇ ಭ್ರಷ್ಟ ವರ್ಗ,
ನ್ಯಾಯವಾಗಿ ಹೇಳುವೆವು, ಇಲ್ಲವಾದರೆ ನ್ಯಾಯವಾಗಿ ಹೇಳುವೆ ಇಲ್ಲವೋ? ನ್ಯಾಯವಾಗಿ ಹೇಳುವೋ ಇಲ್ಲವೋ? ಅಯ್ಯೋ ಪರಮಾತ್ಮ, ಅಯ್ಯೋ ಪರಮಾತ್ಮ, ನಾನೊಬ್ಬರ ಪದಾರ್ಥವನ್ನು ಮುಟ್ಟದಿದ್ದರೂ ದಂಡಿಸಿ ಕೇಳುವರಲ್ಲ, ಏನೆಂದು ಹೇಳಲಿ? ಇವಾಗ ಹೇಳು, ಏನೇನು ಇವ್ರು? ನಾನು ದಣಿ ಅಪ್ಪಣೆಯಂತೆ ಮಗು, ನಾನು ದಣಿಯ ಅಪ್ಪಣೆಯಂತೆ ನಿನ್ನ ಕರೆಗಳನ್ನು ಕತ್ತರಿಸಲೇಬೇಕಾಗಿತ್ತು. ಗೋಡೆಯ ಮೇಲೆ ಈ ಕೋಣೆ ಮೇಲೆ ಇಡುವನಾಗು ಮಗು. ಸ್ವಾಮಿ, ಸ್ವಾಮಿ, ಕಡಿಯಬೇಡಿರಿ ಕೈಯ ಕಡಿಯಲಾರೆನು, ಕಡಿಯಬೇಡಿರಿ ಕೈಯ ಕಡಿಯಲಾರೆನು, ಒಡೆಯ ನಿನ್ನ ಅಡಿಯ ನೋಡಿಲ್ಲ ಮಗಂದ. ಒಡೆಯ ನಿನ್ನ ಅಡಿಯ ಛೇ ಬಾಲಕ, ನನ್ನ ಹಸ್ತವನ್ನು ಕಡಿಯಬೇಡಿ, ನನ್ನ ಹಸ್ತವನ್ನು ಕಡಿಯಬೇಡಿರಿ, ನೀವೇ ನನ್ನ ತಂದೆ ತಾಯಿ ಎಂದು ನೀವೇ ನಮ್ಮ ತಂದೆ ತಾಯಿ ಎಂದು ಬೇಡಿಕೊಳ್ಳುತ್ತೇನೆ. ಬೇಡಿಕೊಳ್ಳುತ್ತೇನೆ. ನಾನು ಈ ತರ ದೈವ ವ್ಯಕ್ತಿಗಳನ್ನು ಕೇಳಲು, ಅಯ್ಯೋ ಪರಮಾತ್ಮ, ನಾನು ಈ ತರ ದೈವತನ ಕೇಳಲು ನನಗೆ ಕನಿಕರವೇ ಉಂಟಾಗಲ್ವಲ್ಲ. ಮಗು, ಮಗು, ನಿನ್ನನ್ನು ಕಾಪಾಡು ನಾನು, ಮಗು, ನಿನ್ನನ್ನು ಕಾಪಾಡಲು ನಾನಲ್ಲ, ಆ ಪರಮಾತ್ಮನು ಕಾಪಾಡುವನು, ಅವನನ್ನೇ ಜ್ಞಾನಿಸಿಕೋ. ನಿನ್ನ ಹಸ್ತವನ್ನು ಈ ಕೋಣೆ ಈ ನಿನ್ನ ಹಸ್ತವನ್ನು ಈ ಕೊರಡೆ ಮೇಲೆ ಇಡುವನಾಗು ಮಗು. ಕಡಿಯುವೆನು ಬಾಲಕನ ಕರೆಗಳ, ಪರಮಾತ್ಮ. ದೇವಾ, ಅಯ್ಯೋ ಪರಮಾತ್ಮ, ಅಯ್ಯಪ್ಪ, ಕದ್ದು ಹೋಗಲು ಕಳ್ಳರಾಜನು ದುರ್ಗ ಹಿಡಿಯಲು ಲಾಯಕೀಗಲೇ. ಕದ್ದು ಹೋಗಲು ಕಳ್ಳರಾಜನು ದುರ್ಗ ಹಿಡಿಯಲು ಲಾಯಕೀಗಲೇ. ಮಾಡುವೆನು ಮಾಯವ, ತೋರುವೆನು ಶೌರ್ಯವ, ಮಾಡುವೆನು ಮಾಯವ, ತೋರುವೆನು ಶೌರ್ಯವ. ಸತಿಪತಿಯನ್ನು ಅಗಲಿಸಿ ದೂರ ದೂರ ಮಾಡುವೆ, ಸತಿಪತಿಯನ್ನು ಅಗಲಿಸಿ ದೂರ ದೂರ ಮಾಡುವೆ. ಕದ್ದು ಹೋಗಲು ಕಳ್ಳರಾಜನು ದುರ್ಗ ಹಿಡಿಯಲು ಲಾಯಕೀಗಲೇ. ಆಹಾ, ಆ ನೀಚನಾದ ಸತ್ಯವ್ರತನು ತುರ್ಗವನ್ನು ತರಲು ಅಶ್ವಲಾಯಕ್ಕೆ ಹೋಗುತ್ತಿರುವನು. ನನ್ನ ಮಾಯೆಯಿಂದ ಒಂದು ತುರ್ಗವನ್ನು ನಿರ್ಮಿಸಿ ಆ ನೀಚನು ಬಂದ ತಕ್ಷಣವೇ ಆತನ ಕೈಗೆ ಸಿಗುವಂತೆ ಮಾಡಿ ಆ ಈರ್ವರನ್ನು ಕಾಡು ಪಾಲು ಮಾಡದಿದ್ದರೆ ನಾನು ಶ್ರೇಷ್ಠರನೆ, ಛಾಯಾನಂದನನೆ. ಸುದಿನ ಒದಗಿತು ಬಲ ಬಲ ನೋಡಲೆನಗೆ, ಸುದಿನ ಒದಗಿತು ಬಲ ಬಲ. ಕಡೆಗೆ ದ್ರೋಹಿಗಳು ಹಿಡಿಗೆ ಸಿಕ್ಕಿದ, ಕಡೆಗೆ ದ್ರೋಹಿಗಳು ಹಿಡಿಗೆ ಸಿಕ್ಕಿದ. ಪಿಡಿದು ನೀಚರ ಒಡಲಂಬಗೆದು, ಪಿಡಿದು ನೀಚರ ಒಡಲಂಬಗೆದು. ಹರಿಯಳು ಮೆಟ್ಟಿ ಪುಡಿ ಪುಡಿ ಗಟ್ಟಿ, ಹರಿಯಳು ಮೆಟ್ಟಿ ಪುಡಿ ಪುಡಿ ಗಟ್ಟಿ. ರುಂಡ ಮುಂಡಗಳ ತುಂಡು ಗೈದೆ ಬಿಡನ. ಸುದಿನ ಒದಗಿತು ಬಲ ಬಲ, ಸುದಿನ ಒದಗಿತು ಬಲ ಬೇಡ ಸರ್ ಅದು. ಸುದಿನ ಒದಗಿತು ಬಲ ಬಲ ನೋಡಲೆನಗೆ, ಸುದಿನ ಒದಗಿತು ಬಲ ಬಲ, ಸುದಿನ ಒದಗಿತು ಬಲ ಬಲ, ಸುದಿನ ಒದಗಿತು ಬಲ ಬಲ. ಆಹಾ, ಹೊಸಗೆರೆ ಗ್ರಾಮದಲ್ಲಿ ನಾನು ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ನಾಟಕದಲ್ಲಿ ದೇವೇಂದ್ರನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಪಾತ್ರದಲ್ಲಿ ತಪ್ಪುಗಳೇನಾದರೂ ಇದ್ದರೆ ಕ್ಷಮಿಸಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ರಾಜಬಾರ ರಚನೆ ಎಂತಿರುವುದು
ವರ ಮಂತ್ರಿ ಶೇಖರ ರಾಜ ಬಾರ ರಚನೆ ಎಂಬುದು ವರ ಮಂತ್ರಿ ಶೇಖರ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆದ ಬೆಳೆಗಳು ಇಳೆಯ ಪ್ರಜೆಗಳು ಬೆಳೆದ ಬೆಳೆಗಳು ಇಳೆಯ ಪ್ರಜೆಗಳು ಮಂತ್ರಿಗಳೇ ರಾಜ ಬಾರ ರಚನೆ ಎಂಬುದು ವರ ಮಂತ್ರಿ ಶೇಖರ ಬ್ರಹ್ಮ ಕ್ಷೇತ್ರಿಯ ವೈಶ್ಯ ಶೂದ್ರರು ಬ್ರಹ್ಮ ಕ್ಷೇತ್ರಿಯ ವೈಶ್ಯ ಶೂದ್ರರು ನೇಮದಿಂದಲೇ ಹರಿಯ ದಾನದೆ ನೇಮದಿಂದಲೇ ಹರಿಯ ದಾನದೆ ರಾಜ ಬಾರ ರಚನೆ ಎಂಬುದು ವರ ಮಂತ್ರಿ ಶೇಖರ ನಮ್ಮ ದೇವಲೋಕದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳು ಆಗುತ್ತಿದೆ ಮಳೆ ಬೆಳೆಗಳಾಗಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖದಿಂದ ಇರುವರೆ ಅದನ್ನು ತಿಳಿಸುವನಾಗು ಮಂತ್ರಿಗಳೇ ಮಂತ್ರಿಗಳೇ ಮಹಾಪ್ರಭು ಮಂತ್ರಿಗಳೇ ನಮ್ಮ ದೇವಲೋಕದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲೂ ಸುಖದಿಂದಿರುವರು ಅಪ್ಪಣೆ ಬಲೆ ಜೋರಾಗಿ ಹೇಳಂತೀರ ಮಾತಾಡು ಮಹಾಪ್ರಭು ನಮ್ಮ ದೇವಲೋಕದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲ ಸುಖವಾಗಿರುವರು ಮತ್ತೇನಪ್ಪಣೆ ಮಂತ್ರಿ ನಿನ್ನಂತ ಮಂತ್ರಿಯು ನಮ್ಮ ದೇವಲೋಕದಲ್ಲಿರುವಾಗ ನನಗೆ ಕುಂದು ಕೊರತೆ ಎಂದರೇನು ನಿಮ್ಮ ಪೀಠದಲ್ಲಿ ಅಲಂಕರಿಸಿ ಸೇನಾಧೀಕ್ಷರೇ ಹೇಳು ಬೇಗನೆ ಗೊತ್ತು ನೋಡೋಣ ನಮ್ಮ ನಾಳೆ ನಡೆ ತೋರಿಸ್ತಾ ಮತ್ತೆ ಹೇಳು ಬೇಗನೆ ಸುಲಾದಿತದೋಳು ಸೈನ್ಯ ಸೌಖ್ಯದಿಂದಿರುವರೆ ತದೋಳು ಸೈನ್ಯ ಸೌಖ್ಯದಿಂದಿರುವರೆ ಅಜಗಳ ಜಯಿಸುತ್ತ ಜಯವನ್ನು ಪಡೆವರೆ ಸೈನ್ಯಾಧ್ಯಕ್ಷರೇ ಅಜಗಳ ಜಯಿಸುತ್ತ ಜಯವನ್ನು ಪಡೆವರೆ ದಳಪ ಬೆಳು ಬೇಗನೆ ದಳಪತಿಯ ತೆಳು ಬೇಗನೆ ಸೈನ್ಯಾಧ್ಯಕ್ಷರೇ ನಿಜದಿಂದ ನಿಜ ಗುಣಂದೆ ನಿಜದೆ ನಿಜದಿಂದ ಬಾಳ್ವರೆ ನಿಜ ಗುಣದೆ ನಿಜದೆ ನಿಜವಾಗಿ ಬಾಳ್ವರೆ ದಳಪ ತೆಳು ಬೇಗನೆ ದಳಪತಿಯ ತೆಳು ಬೇಗನೆ ಓ ಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಹೇಳುವಂತವನಾಗಿ
ಕೈಯನ್ನೆತ್ತಿದೆ ಮೊದಲೇ ಮಹಾಪ್ರಭು. ಸೇನಾಧ್ಯಕ್ಷರೇ, ಕೈಯನ್ನೆತ್ತಿದೆ ಮೊದಲೇ ಶತ್ರು ಸೈನ್ಯವನ್ನು ಕೈಗಳಿಸುವೆನೋ. ಗೈವೇ ಸಣದ ಮಹಾಪ್ರಭು. ಸೇನಾಧ್ಯಕ್ಷರೇ, ದುರಾತ್ಮರಾದ ದ್ರೋಹಿಗಳ ಪದ ಮುರಿವೆ ಈ ಕ್ಷಣ ಮಹಾಪ್ರಭು. ಸೇನಾಧ್ಯಕ್ಷರೇ, ದುರಾತ್ಮರಾದ ದ್ರೋಹಿಗಳ ಪದ ಮುರಿವೆ ಈ ಕ್ಷಣ, ಮದ ಮುರಿವೆ ಈ ಕ್ಷಣ, ಮದ ಮುರಿವೆ ಏದಿಸಿ ಮದ ಜಯಿಸಿ ಬರುವನ ಮಹಾಪ್ರಭು. ಸೇನಾಧ್ಯಕ್ಷರೇ, ಕಂಡರನ್ನ ಭೇದಿಸಿ ಮದ ಜಯಿಸಿ ಬರುವನ, ಅದವರನ್ನು ಮದ ಮುರಿದು ಸಿರವ ಕಡಿದು ಬರುವನ ಮಹಾಪ್ರಭು. ಸೇನಾಧ್ಯಕ್ಷರೇ, ಅದವರನ್ನು ಮುರಿದು ಸಿರವ ಕಡಿದು ಈ ಕ್ಷಣ ಮದ ಮುರಿವೆ ಈ ಕ್ಷಣ ಮಹಾಪ್ರಭು. ಸೇನಾಧ್ಯಕ್ಷರೇ, ನಮ್ಮ ಸೈನ್ಯವನ್ನು ಕಂಡ ಕೂಡಲೇ ಗಡಗಡದ ನಡಗಿ ಹೊರ ಸೈನಿಕರು ಗಡಗಡದ ನಡಗಿ ಕಪ್ಪು ಕಾಣಿಕೆಯನ್ನು ಕೊಡ್ತಿರುವರು. ಮತ್ತೇನಪ್ಪಣೆ ಪ್ರಭು? ಅಂದಾಗ ಹಂಗ ನೆನಪಿಟ್ಟು ಕುತ್ಕೊಂತಾರೆ. ಕುತ್ಕೊಂಡ ತಕ್ಷಣ ನೀನ್ ಮೇಲಿಟ್ಟು ಕೆಳಗೆ ಬಾ ಬಂದ್ಬಿಟ್ಟು ಮಂತ್ರಿ ಅಲ್ಲಿರ್ತಾರೆ. ಭುಜಬಲ ಸೌರಭಿ ಮೆರೆಯುವ ನನಗೆ ಸಮಾನರಾರಿ ಹರೇ ಈ ದೊರೆಯೊಳಗೆ ಈ ಒಳಗೆ ಪರಿಪರಿ ವಿಧದಲ್ಲಿ ರಾಜ್ಯವನಾಳ್ವೆ. ಭುಜಬಲ 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 ಸೌರಭಿ ಮೆರೆಯುವ ನನಗೆ ಸಮಾನರಾರಿ ಹರೇ ಈ ದೊರೆಯೊಳಗೆ ಈ ಒಳಗೆ ಅತ್ಲೇ ನೋಡು, ಅತ್ಲೇ ನೋಡು, ಕೈ ಈ ಕಡೆ ತಗೋ. ಸ್ತ್ರೀಯರಿಯ ಧ್ಯಾನದಲ್ಲಿ ನಿರತರಾಗಿದ್ದಾರೆ. ಅಲ್ಲದೆ ವೈರಿಗಳ ಎದೆಗಳಲ್ಲಿ ತಲ್ಲಣಿಸುವ ದೇವರಾಜ. ಮತ್ತೇನಪ್ಪಣೆ? ಭಲೆ ಭಲೆ ಅಗ್ನಿ ರಾಜ, ಭಲೆ ಭಲೆ ಅಗ್ನಿ ರಾಜ, ನಿನ್ನ ಶಕ್ತಿ ಸಾಹಸಕ್ಕೆ ನಿನ್ನ ಶಕ್ತಿ ಸಾಹಸಕ್ಕೆ ನಾನು ಮೆಚ್ಚಿದ್ದೇನೆ. ನಾನು ಮೆಚ್ಚಿದೆನು. ನಿನ್ನ ಪೀಠವನ್ನು ಅಲಂಕರಿಸು. ಯಾರಲ್ಲಿ ಯಾರಲ್ಲಿ? ನಮ್ಮ ದೇವಲೋಕದ ಪ್ರಭುವಿಗೆ ಜಯವಾಗಲಿ. ಚಾರನೇ ಸಮಾಚಾರವೇನು? ಮಹಾಪ್ರಭು ಶನಿದೇವರು ದಯಮಾಡಿಸುತ್ತಿರುವುದು ಮಹಾ ಅವರನ್ನು ಹೇಳಿ. ಮಹಾಪ್ರಭು ಶನಿದೇವರು ದಯಮಾಡಿಸುತ್ತಿರುವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀನು ನನಗೆ ಅವರನ್ನು ಬಹಳ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡು. ಅವರನ್ನು ಬಹಳ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡು. ನಾನು ಮಹಾಪ್ರಭುಗೆ ಜಯವಾಗಲಿ ಅಂದರೆ ಚಾರನೇ ಸಮಾಚಾರವೇನು ಅಂತ ಅರ್ಥ ಆಯ್ತಾ? ಹಂಗಂದಾಗ ನೀವೆಲ್ಲ ಹಿಂದೆ ಕೂತಿರ್ತೀರಾ. ಏನು ಹಾಕಿರ್ತಾನೆ ರೋಡ್ ತಿನ್ಸಿದ್ದು. ಅಲ್ಲೇ ಆಹಾ, ಈ ಮಹೇಂದ್ರನ ಅರಮನೆಯು ನೋಡಲು ಎಷ್ಟು ಸುಂದರವಾಗಿ ಕಾಣುತ್ತದೆ. ಇರಲಿ, ಒಳಭಾಗಕ್ಕೆ ಹೋಗಿ ನೋಡುತ್ತೇನೆ. ಈ ಮಹೇಂದ್ರನ ಅರಮನೆ ಶನಿದೇವರಿಗೆ ನಮಸ್ಕರಿಸುವನು. ಮಹೇಂದ್ರ, ನಿನಗೆ ಮಂಗಳವಾಗಲಿ. ಶನಿದೇವ, ಈ ಪೀಠವನ್ನು ಅಲಂಕರಿಸಿ. ಆಗಲಿ ಮಹೇಂದ್ರ. ಇಲ್ಲ ಇಲ್ಲ ಇಲ್ಲ, ನೆಕ್ಸ್ಟ್ ನಾನು ಮಹಾಪ್ರಭುಗೆ ಜಯವಾಗಲಿ ಅಂತೀನಿ. ಚಾರನೇ ಸಮಾಚಾರ ಹೇಳ್ತೇನೆ. ಮಹಾಪ್ರಭುಗೆ ಜಯವಾಗಲಿ. ಚಾರನೇ ಸಮಾಚಾರವೇನು? ನಾರದ ಮಾಡಿಸಿಕೊಂಡು ದಯ ಮಾಡಿಸುತ್ತೇನೆ.
ಅವರನ್ನು ಬಹಳ ಮರ್ಯಾದೆಯಿಂದ ಆಸ್ಥಾನಕ್ಕೆ ಅವರನ್ನು ಬಹಳ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡಿ. ಅವ್ರ ಹಾಡಾಗಿದ್ದ ತಕ್ಷಣನೇ ಅಲ್ಲಿ ನಿಂತಿತ್ತಲ್ಲ ಅವ್ರು ಅಂತಾರೆ ಹಾ. ಪೂಜಾರೆ ಪೂಜ್ಯರೇ, ಈ ಪೀಠವನ್ನು ಈ ಪೀಠವನ್ನು ಅಲಂಕರಿಸಿ ಅಲ್ಲೊಂದು ತಕ್ಷಣ ಮೂರು ಲೋಕವನ್ನು ತಿಳಿಪ ನಾರದ ಮುನಿಯೇ. ಮೂರು ಲೋಕವನ್ನು ತಿಳಿಪ ನಾರದ ಮುನಿಯೇ. ಯಾವ ಯಾವ ಲೋಕದಲ್ಲಿ ಮಹಾತ್ಮರೇ, ಯಾವ ಯಾವ ಲೋಕದಲ್ಲಿ ಏನು ವಾರ್ತೆಯೋ ಎಲೆಯಿಲಾರದ ಆ ಕಳಿಂಗ ರಾಜ್ಯದ ಸತ್ಯರಥನು ಸತ್ಯವನ್ನು ತಿಳಿಸಲು ಈ ದೇವಲೋಕಕ್ಕೆ ಬಂದಿದ್ಯಾ? ಸಾಕು ಬಾಯಿ ಮುಚ್ಚು, ಸಾಕು ಬಾಯಿ ಮುಚ್ಚು. ಗುರುದೇವ, ಶನಿದೇವ,